ಹಾಯ್ ಪಿಹು, ದೂರ ಹೋಗ್ಬಿಡುತ್ತೆ ಮಿಂಚಿನ ಕುಜಲ್ ಎಂಕುಲ್ಪುರ ವೆಸ್ಟರ್ನ್ ಅಲ್ಲಿ ಇದ್ದೀವಿ. ನಾವು ವೆಸ್ಟರ್ನ್ ಅಲ್ಲಿ ಇದ್ದೇವೆ. ಇವಳು ಪ್ಯೂರ್ ಇಂಡಿಯನ್ ಡ್ರೆಸ್ ಹಾಕೊಂಡಿದ್ದಾಳೆ. ಅಂಚು ಬಂಡ್ರ ಇಲ್ಲ, ಆತರ ಇಳಿಕಿಲ್ಲ, ಮಾತಾಡ್ಬೇಕು. ಅಕ್ಕನ ಜೊತೆ ಮಾತಾಡ್ಬೇಕು. ಯಾಕೆ ಅಕ್ಕನ ಜೊತೆ ಮಾತಾಡ್ಬಾರ್ದು? ನಮ್ಮ ಹಿಂದ್ಗಡೆ ಅರ್ಪಿತ ಅವ್ರದ್ದು ಕಾರ್ ಬರ್ತಾ ಇದೆ. ಬ್ರೌನ್ ಕಲರ್ ಇದು ಬ್ಯಾಕ್ ಸೈಡ್ ಕಾರ್. ಇವಳು ಸೆಲ್ಫಿ ಸ್ಟಾರ್ಟ್ ಆಯ್ತು. ಮಿಂಚೆ ತರಕೀತ್ ಆಯಿಲ್ ಎಲ್ಲ ಹಾಕಿ ಇವತ್ತು ಸಂಡೇ, ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ. ಅದಕ್ಕೂ ಆ ರೀಸನ್ಗೋಸ್ಕರ ನಾವು ಲಂಚ್ ಬುಫೆಗೆ ಹೋಗ್ತಿದ್ದೀವಿ. ಇವಾಗ ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಕೂಡ ನಾವು ಹೋಗಿದ್ವಿ, ಬಟ್ ಇವಾಗ ಎಲ್ಲ ಫ್ಯಾಮಿಲಿ ಹೋಗ್ತಿದೀವಿ. ಸಿಸ್ಟರ್ ಮತ್ತೆ ಅಪ್ಪ ಅಮ್ಮ ಎಲ್ಲ, ಸಿಸ್ಟರ್ ಫ್ಯಾಮಿಲಿ ಮತ್ತೆ ಅಪ್ಪ ಅಮ್ಮನು. ಸೊ ಹಂಗಂತ ಅಡಿಗೆ ಮಾಡೋದನ್ನೇ ತುಂಬಾ ಕಷ್ಟ ಅಂತ ಆಗ್ತದೆ. ಮಾಡ್ತೀನಿ, ಇಷ್ಟಪಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತೀವಿ. ಇಲ್ಲಾಂದ್ರೆ ಅದು ಏನೋ ಗೊತ್ತಿಲ್ಲ, ಅಜ್ಜಿ ಇರ್ತಾರಲ್ಲ ಅಂತ ಅಜ್ಜಿ ಮಾಡ್ತಾರೆ. ಅಲ್ಲೂ ಅಜ್ಜಿ ಅಡ್ಡಿಗೆ ಮಾಡುದು ನೀವಲ್ಲ. ನಾನ್ ಮಾಡ್ತೀನಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ನಾನ್ ಮಾಡ್ತೀನಿ. ಯಾಕಂದ್ರೆ ಅಜ್ಜಿಗೆ ಅದು ಬರಲ್ಲ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ಈ ತರ ಇರ್ಬೇಕು ನೋಡು. ಅವ್ರು ಹೇಗೆ ಬೋಲ್ಡ್ ಆಗಿ ಮಾತಾಡ್ತಿದ್ದಾರೆ. ಅಜ್ಜಿ ಕ್ಯಾಮರಾ ಆದ್ರೂ ಅವರಿಗೆ ಇದಿಲ್ಲ. ಫೋನು. ಇವತ್ತು ನಾವು ಜಕ್ಕೂರ್ ಹತ್ರ ಇರುವ, ಜಕ್ಕೂರ್ ಏರೋಡ್ರಮ್ ಹತ್ರ ಇರುವ ಅಟೈಡ್ ಹೋಟೆಲ್ಗೆ ಬಂದಿದ್ದೀವಿ. ನೀವು ನೋಡ್ಬೋದು, ಮೇನ್ ರೋಡಲ್ಲೇ ಇದೆ ಇದು. ಇದು ಫಸ್ಟ್ ಟೈಮಲ್ಲಿ. ಇದಕ್ಕಿಂತ ಮುಂಚೆ ಕೂಡ ನಾವು ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಬರಬೇಕಾದ್ರೂ ನೋಡಬೇಕಾದ್ರೆ ಡೆಕೋರೇಷನ್ ಇಂದ ಬಂದು ಅವ್ರು ಯಾವ ಥರ ಅರೇಂಜ್ ಮಾಡ್ತಾರಲ್ವ ಫುಡ್, ಅದು ನಿಜವಾಗ್ಲೂ ಅಮೇಝಿಂಗ್ ಆಗಿರ್ತದೆ. ಅಷ್ಟು ಚೆನ್ನಾಗಿರ್ತದೆ ಅದನ್ನು ನೋಡ್ಲಿಕ್ಕೆ ಅಂತಲೇ. ಅಂದರೆ ಅಷ್ಟು ನೀಟಾಗಿ ಅರೇಂಜ್ ಮಾಡ್ತಾರೆ. ಒಂದು ಫ್ರಂಟಿಂದ ಹಿಡಿದು ಒಂದು ಡ್ರಿಂಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಬಾರ್ಬಿಕ್ಯೂ, ಯಾವುದೋ ಫುಡ್ ಮೆನ್ಯೂ ಆಗಿರ್ಬೋದು, ಎಲ್ಲರೂ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ಸೊ ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು ಯಾವ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ನೋಡಿ. ಎಲ್ಲ ಕಡೆ ನೋಡಿದ್ರೂ ನೀಟಾಗಿ ಇರುತ್ತೆ. ಈ ಹೋಟೆಲ್ ಬಂದುಬಿಟ್ಟು ಬುಫೆ ಇದು. ಪ್ರೈಸ್ ಬಂದುಬಿಟ್ಟು 1200 ಏನೋ 1000 ಏನೋ ಇದೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆನ್ಲೈನ್ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತಿದೆ ಡೀಟೇಲ್ ಬಂದುಬಿಟ್ಟು. ಬಟ್ ಫುಡ್ ಎಲ್ಲ ನೋಡಿದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದು ಟೇಸ್ಟ್ ಆಗಿರ್ಬೋದು, ಇಲ್ಲ ಅಂದರೆ ಅವ್ರು ನಮ್ಮನ್ನು ಟ್ರೀಟ್ ಮಾಡೋ ವೇ ಆಗಿರ್ಬೋದು. ತುಂಬಾ ಸ್ಟಾಫ್ ಕೂಡ ಫ್ರೆಂಡ್ಲಿಯಾಗಿ ಇರ್ತಾರೆ. ಮಕ್ಕಳಿಗೇನೋ ಅಷ್ಟೇ, ನಿಮ್ಗೆ ಕಂಫರ್ಟಾಗಿ ಕೂತ್ಕೊಳ್ಳಿಕ್ಕೆ ಅವರಿಗೂ ಚೇರ್ ಬೇರೆ ಅರೇಂಜ್ ಮಾಡಿರ್ತಾರೆ ಮಕ್ಕಳಿಗಂತಾನೆ. ಬಟ್ ನಾವು ಆ ಫೆಸಿಲಿಟಿ ತೊಗೊಂಡಿಲ್ಲ, ಯಾಕಂದರೆ ಇವಳು ಕೂತ್ಕೊಳ್ತಾಳೆ ನಾರ್ಮಲ್ ಚೇರಲ್ಲಿ ಅಂತ ಬಂದುಬಿಟ್ಟು. ಬಟ್ ಎಲ್ಲ ಫುಡ್ ವೆರೈಟೀಸ್ ಅಂತೂ ಒಂದು 100ಗಿಂತ ಮೇಲಿದೆ, 150ಗಿಂತ ಮೇಲೆ ಇದೆ ಏನೋ, ಅಷ್ಟು ಚೆನ್ನಾಗಿದೆ ಫುಡ್. ನಿಮಗೆ ಚಾಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಫ್ರೈ ಆಗಿರ್ಬೋದು, ಗ್ರೇವಿ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಗೀ ರೈಸ್, ಮಂಗಳೂರು ರೈಸ್ ಕೂಡ ನಮ್ಮದು ಫೇವ್ರೇಟ್ ಬಾಯ್ಲ್ಡ್ ರೈಸ್ ಕೂಡ ಇತ್ತು. ಬಟ್ ನಾನು ಟೇಸ್ಟ್ ಮಾಡಿಲ್ಲ, ಎಲ್ಲ ಟೇಸ್ಟ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ತುಂಬ ಫುಡ್ ಏನು ಬಂದು ಸ್ವೀಟ್ ಇದೆ, ಒಂದೊಂದು ಅಂದರೆ ಕೋಲ್ಡ್ ಇದೆ, ಒಂದೊಂದು ಬಿಟ್ಟು ಯಾವ ಥರ ಅಂತ ಹೇಳಬೇಕಂತ ಗೊತ್ತಾಗಲ್ಲ, ಅಷ್ಟು ಇದೆ ಟೇಸ್ಟಿ ಬಂದುಬಿಟ್ಟು. ಅಂದರೆ ಡಿಫ್ರೆಂಟ್ ಟೇಸ್ಟ್ ಇದೆ. ಮಟನ್ ಆಗಿರ್ಬೋದು, ಮಟನ್ ನಾನು ತಿನ್ನಲ್ಲ, ನಾನು ತಿನ್ನೋದು ಬರೀ ಚಿಕನ್, ಫಿಶ್ಶು ಅಷ್ಟೇ. ಬರೀ ಇಲ್ಲಿ ಪ್ರಾನ್ಸ್, ಕ್ರ್ಯಾಬ್ ಅದಂತ ಇತ್ತು, ಅದು ತೊಗೊಂಡ್ವಿ. ಚಿಕನಲ್ಲಿ ಬಾರ್ಬಿಕ್ಯೂ ಅಂದರೆ ನಂಗೆ ನನ್ನ ಫೇವ್ರೆಟ್, ಸೊ ಬಾರ್ಬಿಕ್ಯೂ ಎಲ್ಲ ತೊಗೊಂಡ್ವಿ. ಅದು ಬಿಟ್ಟು ಮಕ್ಕಳಿಗೆ ಸೈಡಲ್ಲಿ ಆಟಾಡಬೇಕಂತ ಆಟಾಡಲಿಕ್ಕೂ ಪ್ಲೇಸ್ ಇದೆ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಹೇಳೋದು ಏನಂದರೆ ಮೇನ್ ಫುಡ್ ಅಂತ ಹೇಳ್ಬೋದು. ತುಂಬ ವೆರೈಟೀಸ್ ಇದರಿಂದ ತುಂಬಾ ಫುಡ್ ನೇಮ್ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಒಂದೇ ನಾವು ಫುಡ್ ಟೇಸ್ಟ್ ಮಾಡ್ತಾಯಿದ್ರೆ ಅದು ಒಂದೇ ನೇಮ್ ಕೂಡ ಗೊತ್ತಿರ್ತೀವಿ, ಬೇರೆ ಟೇಸ್ಟ್ ಕೂಡ ನಾವು ಮಾಡಿಲ್ಲ ಅಂದರೆ ಗೊತ್ತಾಗಲ್ಲ ಅಲ್ವಾ. ಸೊ ತುಂಬ ಡಿಫ್ರೆಂಟಾಗಿ ಒಂದೊಂದೇ ಪೀಸಾಗಿ ತೊಗೊಂಡ್ವಿ. ನಾನು ಟೇಸ್ಟ್ ಮಾಡೋಣ ಅಂತ ನೋಡೋಣ, ಟೇಸ್ಟ್ ಬೇರೆ ಅಪ್ಪ ಅಮ್ಮನಿಗೆ ಇಷ್ಟ ಆಯ್ತಾ ಇಲ್ವಾ ಇಲ್ಲ ಅಂತ ನೋಡೋಣ.
ಬುಫೆ ಆಗಿರೋದ್ರಿಂದ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಹುಡುಕ್ತಾ ಇದ್ದಿದ್ದೆ ಎಲ್ಲಿ ಚಾಟ್ಸ್ ಇದೆ ಅಂತ. ನನ್ನ ಫೇವ್ರೆಟ್ ಬಂದ್ಬಿಟ್ಟು ಪಾನಿಪುರಿ, ಎಲ್ಲೋದು ನಾನು ಮಿಸ್ ಮಾಡಲ್ಲ. ಬಟ್ ಏನಂದರೆ ಇಲ್ಲಿ ಪಾನಿಪುರಿ ಅಷ್ಟೊಂದು ನಮಗೆ ಹೊರಗಡೆ ನಮಗೆ ಬಯ್ಯನ ಕೈಯಿಂದ ಸಿಗುವಷ್ಟು ಚೆನ್ನಾಗಿ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಏನೋ ಅಷ್ಟಕ್ಕಷ್ಟೇ. ಬಟ್ ಏನೋ ತಿಂದ್ವಿ, ಯಾಕಂದರೆ ಅದರೊಳಗಡೆ ಕುಕುಂಬರ್ ಎಲ್ಲ ಹಾಕಿದ್ರು. ನಮಗೆ ನಾರ್ಮಲ್ ಔಟ್ಸೈಡ್ ಅಂದರೆ ಪೊಟ್ಯಾಟೊ ಎಲ್ಲ ಹಾಕಿ ಕೊಡ್ತಾರೆ. ಸೊ ಅದೇನೋ ನನಗೆ ಇಷ್ಟ ಆಗಿಲ್ಲ. ಬಟ್ ಬೇರೆಲ್ಲ ಸ್ವೀಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ತಿಂದೆ, ತುಂಬಾ ಚೆನ್ನಾಗಿದೆ ಅಂದರೆ ಫ್ರೂಟ್ಸ್ ಅಂದರೆ ಅದೇ ಟೇಸ್ಟ್ ಅಲ್ವಾ. ಸೊ ಏನು ಡಿಫ್ರೆನ್ಸ್ ಇರಲಿಲ್ಲ. ಬಟ್ ಚೆನ್ನಾಗಿ ಅರೇಂಜ್ ಮಾಡಿ ಇಟ್ಟಿದ್ರು. ಎಲ್ಲೂ ಅಷ್ಟೇ ಮೆಕ್ಸಿಕನ್ ಚಾಟ್ ನನ್ನ ದೊಡ್ಡ ಮಗಳದ್ದು ಫೇವ್ರೆಟ್ ಇದೆ ಎಲ್ಲ. ಅವಳಿಗೆ ಕೊರಿಯನ್ ಫುಡ್ ಅಂದರೆ ತುಂಬಾ ಇಷ್ಟ. ಸೊ ಎಲ್ಲೋದ್ರೂ ಅದನ್ನು ತಿನ್ನೋದೇ ಬಿಡಲ್ಲ. ಈ ಥರದ್ದೆಲ್ಲ ಪಾಸ್ತಾ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ಇಷ್ಟಪಡ್ತಾಳೆ. ಏನು ತುಂಬಾ ಹೇಳ್ತಲ್ಲ, ವೆರೈಟೀಸ್ ಎಲ್ಲ ಡಿಫ್ರೆಂಟ್ ಆಗಿರ್ತದೆ. ಬಟ್ ನನಗೂ ಅಷ್ಟೊಂದು ಗೊತ್ತಿಲ್ಲ. ನಾನೇನೆಂದ್ರು ನನಗೆ ಈ ಥರ ಬೋಂಡ ಆಗಿರ್ಬೋದು ಇದೆಲ್ಲ ತುಂಬ ಇಷ್ಟ ಆಗ್ತದೆ. ಎಗ್ ಆಗಿರ್ಬೋದು, ಬಾಯ್ಲ್ಡ್ ಎಗ್ ಬೋಂಡ ಆ ಥರದ್ದೆಲ್ಲ ಇದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಥರ ರೋಲ್ ಇತ್ತು. ರೋಲ್ ಕೂಡ ಅಷ್ಟೊಂದು ಏನೋ ಇಷ್ಟ ಆಗಿಲ್ಲ ನನಗೆ. ಎಲ್ಲ ಫುಡ್ಡು ತುಂಬ ಫುಡ್ ಇರೋದ್ರಿಂದ ಟೇಸ್ಟ್ ಯಾವ ಥರ ಹೇಳಬೇಕಂತ ಗೊತ್ತಾಗಲ್ಲ. ಯಾಕಂದರೆ ತುಂಬ ನೋಡಿದ್ರೇ ಹೊಟ್ಟೆ ತುಂಬಿ ಹೋಗ್ತದೆ. ಇಲ್ಲಾಂದರೆ ಅದು ಸ್ಮೆಲ್ಲಿಗಾದರೂ ಆಗಿರ್ಬೋದು, ತಿನ್ನೋ ಅಂತ ಆಗ್ತದೆ. ಎಲ್ಲ ತಿನ್ನಬೇಕು, ಯಾಕಂದರೆ ಇಷ್ಟು ಪೇ ಮಾಡಿರ್ತೀವಲ್ವಾ, ಬುಫೆ ಅಲ್ವಾ ಅಂತ ಹೇಳ್ಬಿಟ್ಟು. ಒಬ್ಬೊಬ್ರಿಗೂ 1000 ಏನೋ ಇದೆ. ಸೊ ತಿನ್ನಬೇಕು, ಎಷ್ಟು ಕೊಟ್ಟಿದ್ದೀವಿ ಅದಕ್ಕೆ ಡಬಲ್ ತಿನ್ನಬೇಕು ಅಂತ. ಬಟ್ ಏನಂದರೆ ತಿನ್ನಲಿಕ್ಕಾಗಲ್ಲ, ಯಾಕಂದರೆ ಅಷ್ಟು ನೋಡಿ ಸಾಕಾಗಿ ಇರ್ತದೆ. ಸ್ವಲ್ಪ ಟೇಸ್ಟಿಗಂತ ಎಲ್ಲ ತೊಗೊಂಡಿದ್ವಿ. ಸೊ ಇವರಿಗೆಲ್ಲ ಮಾತಾಡಿ ಅಂತ ಹೇಳಿದ್ರೆ ಯಾರೂ ಮಾತಾಡ್ಲಿಕ್ಕಂತೂ ರೆಡಿ ಇಲ್ಲ. ಕ್ಯಾಮರಾ ನೋಡಿದ್ರೂ ಮಾತಾಡಲ್ಲ ಅಂತ ಹೇಳ್ತಾರೆ. ನೋಡೋಣ. ಬಟ್ ಲಾಸ್ಟಲ್ಲಿ ನನಗೆ ಕೇಳಬೇಕು ಯಾವ ಥರ ಇತ್ತು ಫುಡ್ ಟೇಸ್ಟ್ ಅಂತ. ನನಗೆ ಇಷ್ಟ ಆಗಿತ್ತು. ಯಾಕಂದ್ರೆ ನಾನು ಇದೊಂದು ಥರ್ಡ್ ಟೈಮ್ ಏನೋ ನಾನು ಬರ್ತಾ ಇರೋದು ನಾನು ಇಲ್ಲಿಗೆ, ಈ ಪ್ಲೇಸಿಗೆ. ಒಂದು 6 months ಒನ್ಸ್ ಆ ಥರ ಬರ್ತಾ ಇದ್ದೀವಿ ನಾವು ಈ ಪ್ಲೇಸಿಗೆ. ತುಂಬ ಯಾಕಂದರೆ ಮನೆ ಹತ್ತಿರ ಆಗಿರೋದ್ರಿಂದ ತುಂಬಾ ಈಸಿ ಅಂತ ಹೇಳ್ಬೋದು ಬರಲಿಕ್ಕೂ. ನಮಗೆ ಟ್ರಾಫಿಕ್ ಅಷ್ಟು ಸಿಗಲ್ಲ. ಯಾಕಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಅಂದರೆ ಎಲ್ಲರಿಗೂ ಗೊತ್ತು ಅಲ್ವಾ, ಎಷ್ಟು ಕಷ್ಟ ಹೋಗೋದಂದರೆ. ಈ ಸಂಡೇ ಆಗಿರೋದ್ರಿಂದ ತುಂಬ ಇವತ್ತು ಫುಲ್ ಜನ ಇದ್ದರು. ಹಾಗೆ ಅರ್ಪಿತಂದು ಬರ್ಡೇ. ಸೊ ಅವಳಿಗೆ ವಿಶ್ ಮಾಡಿಸೋಣ ಅಂತ ಇಲ್ಲಿ ಸಿಂಗರ್ ಬಂದಿದ್ದಾರೆ. ಸಿಂಗರ್ ಹತ್ರ ಹೇಳೋಣ ಅಂತ ನಮ್ಮ ಹಸ್ಬೆಂಡ್ ಹೋಗಿ ಒಂದು ಪೇಪರಲ್ಲಿ ಬರೆದು ಕೊಟ್ಟರು ಅವಳಿಗೆ ವಿಶ್ ಮಾಡಲಿಕ್ಕೆ ಅಂತ. ಸೊ ವಿಶ್ ಮಾಡ್ತಾರ ನೋಡೋಣ. ಪ್ರಕಾಶ್ನ ಪ್ಲೇಟ್ ತುಪ್ಪಲೆ, ಈರ್ನ ಪ್ಲೇಟ್ ತುಪ್ಪಲೆ. ಓ ಆಯ್ತು ಕೊಡಿ. ನಮಸ್ಕಾರ. ಬಾನಿಗೊಂದು ಎಲ್ಲಿದೆ, ಬಾನಿಗೊಂದು ಎಲ್ಲಿದೆ, ಎಲ್ಲಿ ಕೊನೆ ಇದೆ, ಹೀಗೆ ಕನಸು ಕಾಣುವೆ, ಉಂಟು ಕೊರು ಕೊರು. ಅವು ಬಿರಿಯಾನಿ ಎಂಕ ವೈಟ್ ರೈಸ್ ಇಲ್ಲಂದುಲ ಎನ್ನ ಪ್ಲೇಟ್ ಒಂಚೂರು 1 ಸ್ಪೂನ್ ಆತೆ. ಯಾವ ಪಾಡು ಎಣ್ಣೆಕ್ ಕಾಳು ರಸಂ ಪಾಡು ಯಾವ
ಡಿಸೆಂಬರ್ 10th ಅಂದರೆ ನೆಕ್ಸ್ಟ್ ವೀಕ್ ತನ್ನ ಬರ್ಡೇ ಇದೆ. ಸೊ ಅವಳಿಗೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಸರ್ಪ್ರೈಸಾಗಿ ಸಿಂಗರ್ ಹತ್ರ ವಿಶ್ ಮಾಡಿ ಅಂತ ಹೇಳಿದರು. ನಮಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ವಿಶ್ ಮಾಡಿಸ್ತಾರೆ, ಈ ಥರ ಪ್ಲ್ಯಾನ್ ಮಾಡ್ತಾನೆ ಅಂತ. ಅವನ್ನೆಲ್ಲೋದ್ರೂ ಸರ್ಪ್ರೈಸ್ ಕೊಡೋದ್ರಲ್ಲಿ ನಂಬರ್ 1 ಅವನು. ಸೊ ಸಿಂಗರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದಾನೆ ಅಂತ ನೋಡೋಣ. ಗೊರೆಯು ನಗುತ್ತಾ ಬಾಳು ನೀನು 100 ವರ್ಷ. So, boiled rice with chicken curry. Boiled rice with chicken curry. And a favorite rice and rasam. ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಸೊ ಎಲ್ಲ ತಿಂದಾದ್ಮೇಲೆ ಫೈನಲಿ ನಮ್ಮ ಊರದ ನಮ್ಮ ಮಂಗಳೂರಿನ ಬಾಯ್ಲ್ಡ್ ರೈಸ್ ಚಿಕನ್ ಕರಿ. ಹೇಗೆ ಅನಿಸ್ತಿದೆ ನಿಮಗೆ? ಒಂದು ಅನ್ಲಿಮಿಟೆಡ್ ಫುಡ್ ಟೇಸ್ಟ್ 100% 70%. ಫುಡ್ ಡಿಫ್ರೆಂಟ್ ವೆರೈಟಿ ಎಲ್ಲ ಟೇಸ್ಟ್ ಮಾಡಿದ್ರಾ? ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಆಗಿಲ್ಲ, ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಅಪ್ಪನ ಹತ್ರ ಕೇಳ್ಬೋದು, ಅಪ್ಪ ಏನು ಹೇಳ್ತಾರೆ? ಅಪ್ಪ ತಗೊಂಡೋಗ್ತಾರಂತೆ ಮನೆಗಂತ ಹೇಳಿದ್ರು.
ಬ್ಯಾಗಲ್ಲಿ ಬರ ನೋಡ. ನೀನು ಇಲ್ಲಿ ಬಂದು ಹೇಳು, ಶೇರ್ ಮಾಡಿ, ಏನಾಗಲ್ಲ. ಕಪ್ಪಡ್ತೀನಿ ಪ್ರಕಾಶ್ ಅಲ್ಲ ಶೇರ್ ಮಾಡ್ತೀನಿ. ವಿಡಿಯೋ ಎಂಗೆಲ್ಲ ಒಂಜಿ ಕೋಪಿಷ್ಟ ಸುಂದರಿ. ഞാൻ ദാല തിന്നിജി കാലിയാൻ കപ്പ് കേക്സ്, ಸ್ವೀಟ್ಸ್, ಚಾಕ್ಲೇಟ್ಸ್. ಹಾ, ಕೊರಿಯನ್ ಫುಡ್ ಟ್ರೈ ಮಾಡ್ದೆ. ಪೀಹು ಎಂಚಾಂಡ್ ಶೋಕಿದ್ರೆ ದಾತಿಂದರೆ ಪಾಪ್ಕಾರ್ನ್ ಬೇತೆ ಅಮ್ಮಗೆ ಎಂಚೆತ್ತು ನಮ್ಮ ಫುಡ್ ಎಡೆತ್ತನ ದೊಡ್ಡ ಗೆಡ್ಡೆತ್ತನ ಫುಡ್ ಎಡೆತ್ತನ ದಾತಿಂದರೆ. ಎಂತ ತಿಂದ್ರಿ ನೀವು? ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದ್ರಲ್ಲಿ? ಗಟ್ಟಿಯಾ ಸ್ವಲ್ಪ ತಿಂದದೆ? ಎಂತ ಸ್ವಲ್ಪ ತಿಂದದೆ? ಯಾವ್ದು ಇಷ್ಟ ಆಯ್ತು? ಬಿರಿಯಾನಿ ತಂದ್ಯಾ? ಸೈಡ್ ಬಾ, ನಾವೇನು ಹೊರಡ್ತಾ ಗೀ ರೈಸ್ ಅವರು ಗೀ ರೈಸ್. ಹಾ, ನೆರವೇ ಜಾಸ್ತಿ ತಿನ್ನಕ್ಕಾಗಲ್ಲ, ನಮ್ದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ. ಎಂತ ಇಷ್ಟ ಆಯ್ತು ನಿಮ್ಗೆ? ಬೇಗ ಬೇಗ ಬಲ ಬಲ ಬರ್ಪ ಬರ್ಪ ಬಕ್ಕ ಬರ್ಪ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಬಾಯ್.